ಪತ್ರಿಕಾಗೋಷ್ಠಿಯ ಮುಖ್ಯ ಅಂಶ ನೀಟ್ ಎಕ್ಸಾಮ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಬಗ್ಗೆ. ಸುಮಾರು ಈ ದೇಶದಲ್ಲಿ 22 ಲಕ್ಷಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ನೀಟ್ ಎಕ್ಸಾಮ್ ಅನ್ನು ಬರೆದಿದ್ರು. ಈ ಒಂದು ಎಕ್ಸಾಮ್ ಕ್ವಶನ್ ಪೇಪರ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ. ಅದ್ರ ಬಗ್ಗೆ ಇವತ್ತು ನಾವು ಪ್ರೆಸ್ ಮೀಟ್ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ವತಿಲಿಂದ ನಾವು ಪತ್ರಿಕಾಗೋಷ್ಠಿ ನಡೆಸ್ತಾ ಇದ್ವಿ. ಇದು ಕೇವಲ ಒಂದು ಪ್ರಶ್ನೆ ಪತ್ರಿಕೆ ಸೋರಿಕೆ ಅಲ್ಲ, ಇದು ಭಾರತದ ಪರೀಕ್ಷಾ ವ್ಯವಸ್ಥೆಯ ಸಂಪೂರ್ಣ ವೈಫಲ್ಯ. ವಿದ್ಯಾರ್ಥಿಗಳು ಅನುತ್ತೀರ್ಣರಾಗುತ್ತಿಲ್ಲ. ಶಿಕ್ಷಣ ಸಚಿವಾಲಯ ಮತ್ತು NTA ವಿದ್ಯಾರ್ಥಿಗಳಿಗೆ ದ್ರೋಹ ಬಗೆಯುತ್ತಿವೆ. ಮೇ 3, 2026 ನಡೆದ ನೀಟ್ UG 2026 ಪರೀಕ್ಷೆಯನ್ನು ಪ್ರಶ್ನೆ ಪತ್ರಿಕೆ ಸೋರಿಕೆ ಆರೋಪದ ಹಿನ್ನೆಲೆಯಲ್ಲಿ NTA ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಮೇ 12, 2026 ರದ್ದುಗೊಳಿಸಿತು ಮತ್ತು CBI ತನಿಖೆಗೂ ಆದೇಶಿಸಿತು. ನೀಟ್ UG 2026 ರದ್ದತಿ ಕೇವಲ ಸಾಮಾನ್ಯ ರದ್ದತಿ ಅಲ್ಲ, ಇದು ವೈದ್ಯಕೀಯ ಆಕಾಂಕ್ಷಿಗಳ ಭವಿಷ್ಯವನ್ನು ಅನಿಶ್ಚಿತತೆ ಮತ್ತು ಆತಂಕಕ್ಕೆ ತಳ್ಳಿದೆ. PIB 15 ಮೇ 2026 ಪ್ರಕಟಣೆಯ ಪ್ರಕಾರ ನೀಟ್ UG 2026 ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದ ಪ್ರಮುಖ ಆರೋಪಿಯನ್ನು CBI ಬಂಧಿಸಿದೆ. NTA ಪರವಾಗಿ ಪರೀಕ್ಷಾ ಪ್ರಕ್ರಿಯೆಯಲ್ಲಿ ತೊಡಗಿದ್ದ ಕೆಮಿಸ್ಟ್ರಿ ಉಪನ್ಯಾಸರೊಬ್ಬರಿಗೆ ಪ್ರಶ್ನೆ ಪತ್ರಿಕೆ ಲಭ್ಯವಾಗಿತ್ತು ಎಂದು PIB ತಿಳಿಸಿದೆ. NTA ಪರವಾಗಿ ಪರೀಕ್ಷಾ ಪತ್ರಿಕೆಯಲ್ಲಿ ಭಾಗಿಯಾಗಿದ್ದ ವ್ಯಕ್ತಿಗೆ ಪ್ರಶ್ನೆ ಪತ್ರಿಕೆ ಸಿಕ್ಕಿದರೆ ಇದು ಕೇವಲ ಸೋರಿಕೆ ಅಲ್ಲ, ಇದು ಸಾಂಸ್ಕೃತಿಕ ಭದ್ರತಾ ವೈಫಲ್ಯ. ಪರೀಕ್ಷೆಯನ್ನು ರಕ್ಷಿಸಬೇಕಾಗಿದ್ದ NTA ಇಂದು ಸ್ವತಃ ಪ್ರಶ್ನೆಗೊಳಗಾಗಿದೆ. ಶಿಕ್ಷಣ ಸಚಿವರು NTA ಹಿಂದೆ ಅಡಗಿಕೊಳ್ಳಲು ಸಾಧ್ಯವಿಲ್ಲ. ನ್ಯೂಸ್ಲ್ಯಾಂಡ್ರಿ 31 ಜುಲೈ 2024 ವರದಿಯ ಪ್ರಕಾರ ಕಳೆದ 10 ವರ್ಷಗಳಲ್ಲಿ 89% ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಗಳು ನಡೆದಿವೆ ಮತ್ತು ಇದರಿಂದ ಕನಿಷ್ಠ 6.5 ಕೋಟಿ ಅಭ್ಯರ್ಥಿಗಳು ಬಾಧಿತರಾಗಿರುತ್ತಾರೆ. ಇದೇ ವರದಿಯ ಪ್ರಕಾರ ಕನಿಷ್ಠ 48 ಪರೀಕ್ಷೆಗಳಿಗೆ ಮರುಪರೀಕ್ಷೆ ನಡೆಸಲಾಗಿದ್ದು 22 ಪರೀಕ್ಷೆಗಳನ್ನು ನಡೆಸುವ ಮುನ್ನವೇ ರದ್ದುಗೊಳಿಸಲಾಗಿದೆ. ಇಂಡಿಯಾ ಟುಡೇ 26 ಜೂನ್ 2024 ವರದಿಯ ಪ್ರಕಾರ 2019ರಿಂದ 19 ರಾಜ್ಯಗಳಲ್ಲಿ ನೀಟ್ UG 2024 ಹೊರತುಪಡಿಸಿ ಕನಿಷ್ಠ 64 ಪ್ರಮುಖ ಪರೀಕ್ಷೆಗಳು ಪ್ರಶ್ನೆ ಪತ್ರಿಕೆ ಸೋರಿಕೆ ಆರೋಪವನ್ನು ಎದುರಿಸಿವೆ. ಇದೇ ವರದಿಯ ಪ್ರಕಾರ ಇವುಗಳಲ್ಲಿ 45 ಸರ್ಕಾರಿ ನೇಮಕಾತಿ ಪರೀಕ್ಷೆಗಳಾಗಿದ್ದು ಕನಿಷ್ಠ 27 ಪರೀಕ್ಷೆಗಳು ರದ್ದುಗೊಳಿಸಲಾಗಿದೆ ಅಥವಾ ಮುಂದೂಡಲಾಗಿದೆ. ಪ್ರಶ್ನೆ ಪತ್ರಿಕೆಗಳು ಹೇಗೆ ಸೋರಿಕೆಯಾಗುತ್ತವೆ ಎಂಬುದರ ಕುರಿತು ರಿಕ್ವೆಸ್ಟ್ ವರದಿಯ ಪೇಪರ್ ಸೆಟ್ಟಿಂಗ್, ಪ್ರಿಂಟಿಂಗ್ ಪ್ರೆಸ್, ಸಾರಿಗೆ, ಪರೀಕ್ಷಾ ಕೇಂದ್ರ ಮತ್ತು ಪರೀಕ್ಷಾ ಕೊಠಡಿಗಳಲ್ಲಿನ ದೌರ್ಬಲ್ಯವನ್ನು ತೋರಿಸುತ್ತದೆ. ಇಂಡಿಯಾ ಟುಡೇ ಜೂನ್ 25, 2024 ಸ್ಟಿಂಗ್ ಆಪರೇಷನ್ ಪ್ರಕಾರ ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡುವ ಆಪರೇಟರ್ ಒಬ್ಬರು ಇದರ ಮಾದರಿಯನ್ನು ಚೇಲು ಫಿರ್ ಖೇಲ್ ಎಂದು ವಿವರಿಸಿದ್ದಾರೆ. ಗುಜರಾತ್ನ ನೇಮಕಾತಿ ಹಗರಣದ ಮಾದರಿಯ ಕುರಿತು ದಿ ವೈರ್ ವರದಿಯ ಪ್ರಕಾರ ಗುಜರಾತ್ 11 ವರ್ಷಗಳಲ್ಲಿ 11 ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಗಳನ್ನು ಒಪ್ಪಿಕೊಂಡಿದೆ. ಇದರಲ್ಲಿ 2001 ಆರೋಪಿಗಳಿದ್ದು 10 ಪ್ರಕರಣಗಳಲ್ಲಿ ಚಾರ್ಜ್ ಶೀಟ್ ಸಲ್ಲಿಸಲಾಗಿದೆ. ಗುಜರಾತ್ ಹೆಡ್ ಕ್ಲರ್ಕ್ ಪರೀಕ್ಷೆಯಲ್ಲಿ ಕೇವಲ 186 ಹುದ್ದೆಗಳಿಗೆ ಸುಮಾರು 88,000 ಅಭ್ಯರ್ಥಿಗಳು ಹಾಜರಾಗಿದ್ದರು. ಪೇಪರ್ ಸೋರಿಕೆಯಾದ ನಂತರ ಪರೀಕ್ಷೆಯನ್ನು ರದ್ದುಗೊಳಿಸಲಾಯಿತು. ಸರ್ಕಾರ ವಿದ್ಯಾರ್ಥಿಗಳಿಂದ ಕಠಿಣ ಪರಿಶ್ರಮವನ್ನು ನಿರೀಕ್ಷಿಸುತ್ತಿದೆ, ಆದರೆ ಒಂದು ಪ್ರಶ್ನೆ ಪತ್ರಿಕೆಯನ್ನು ರಕ್ಷಿಸಲು ಅದಕ್ಕೆ ಸಾಧ್ಯವಾಗುತ್ತಿಲ್ಲ. ಇದು ಪ್ರಶ್ನೆ ಪತ್ರಿಕೆ ಸೋರಿಕೆ ಅಲ್ಲ, ಇದು ಭವಿಷ್ಯದ ಸೋರಿಕೆ. ಇದು ಪರೀಕ್ಷಾ ಸುಧಾರಣೆ ಅಲ್ಲ, ಇದು ಪರೀಕ್ಷಾ ವಂಚನೆ. 2026 ನೀಟ್ ಪರೀಕ್ಷೆ ಸುಮಾರು 22 ಲಕ್ಷಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದಿದ್ರು. ಇವತ್ತು ಒಂದು ನೀಟ್ ಎಕ್ಸಾಮ್ ಪ್ರಿಪೇರ್ ಆಗ್ಬೇಕಂತಂದ್ರೆ ಸುಮಾರು ಪ್ರತಿಯೊಂದು ವಿದ್ಯಾರ್ಥಿ 18 ತಾಸು ಹೆಚ್ಚು ಓದಬೇಕಾಗ್ತದೆ. ಇವರು ಒಂದು ನೀಟ್ ಎಕ್ಸಾಮ್ ಬರ್ಲಿಕ್ಕಾಗಿಲ್ಲ ಅಂತಂದ್ರೆ ಕೇಂದ್ರದಲ್ಲಿರ್ತಕ್ಕಂಥ BJP ಪಕ್ಷ ಯಾಕೆ ಎಕ್ಸಾಮ್ ನಡೆಸಬೇಕು? ಇವರು ಎಕ್ಸಾಮು ಕ್ವಶನ್ ಪೇಪರ್ ಕಳಿಸ್ಲಾಕ ಮಿಲಿಟರಿ ಯೂಸ್ ಮಾಡ್ಕೋತಾರೆ, ವಾಯುಸೇನೆ.
ಅಂದ್ರೆ ಒಂದು ಅವ್ರ ಸ್ಟಾಫ್ ಮೇಲೆ ಅವರಿಗೆ ಭರೋಸವಿಲ್ಲ. ಮೊದಲು ರಾಜ್ಯಗಳಲ್ಲಿ ಎಕ್ಸಾಮ್ ನಡ್ತಾ ಇತ್ತು, ಅವಾಗ ಎಷ್ಟು ಸಿಸ್ಟಮೇಟಿಕ್ ಆಗಿ ನಡ್ತಾ ಇತ್ತು. ಸುಮಾರು ಒಂದ್ಸಾರಿ ಎಕ್ಸಾಮ್ ಬರ್ಬೇಕಂತಂದ್ರೆ ನೀಟ್ ಕೋಚಿಂಗು 2 ವರ್ಷ 1 ವರ್ಷ ಕೋಚಿಂಗ್ ತಗೋಬೇಕಾಗ್ತದೆ. ಅದಕ್ಕ ಕೋಚಿಂಗ್ ಫೀಸು ಒಂದು ವರ್ಷಕ್ಕೆ 1.5 ಲಕ್ಷ ರೂಪಾಯಿ, ಹಾಸ್ಟೆಲ್ ಫೀಸ್ 1 ಲಕ್ಷ ರೂಪಾಯಿ. ವಿದ್ಯಾರ್ಥಿಗಳಿಗೂ ಎಷ್ಟು ತೊಂದರೆ ಆಗ್ತಾ ಇದೆ, ಅವರ ಒಂದು ಆತ್ಮವಿಶ್ವಾಸದ ಮೇಲೆ ಬಹಳ ಎಫೆಕ್ಟ್ ಆಗ್ತಾ ಇದೆ ಅಂತೇಳಿ ಈ ಮೂಲಕ ತಮ್ಮಲ್ಲಿ ತಿಳಿಸ್ಲಾಕ ಬಯಸ್ತೇನೆ. ಶಿಕ್ಷಣ ಸಚಿವರು, ನಮ್ಮ ಕಾಂಗ್ರೆಸ್ ಪಕ್ಷದ ಬೇಡಿಕೆಗಳು: ಶಿಕ್ಷಣ ಸಚಿವರು ರಾಜೀನಾಮೆ ನೀಡಬೇಕು. ಪೇಪರ್ ಲೀಕ್ ಮಾಫಿಯಾ ವೆಂಡರ್ಗಳನ್ನು ಅಧಿಕಾರಿಗಳು ಮತ್ತು ರಾಜಕೀಯ ರಕ್ಷಣೆ ಜಾಲಗಳೊಂದಿಗೆ ಅವರಿಗಿರುವ ಸಂಪರ್ಕದ ಬಗ್ಗೆ ತನಿಖೆಯಾಗಬೇಕು. ಪರೀಕ್ಷಾ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಸುಧಾರಿಸಬೇಕು. ಪೇಪರ್ ಸೆಟ್ಟಿಂಗ್, ಪ್ರಿಂಟಿಂಗ್, ಸಾರಿಗೆ, ಪರೀಕ್ಷಾ ಕೇಂದ್ರಗಳು, ಡಿಜಿಟಲ್ ವ್ಯವಸ್ಥೆಗಳು ಮತ್ತು ವೆಂಡರ್ ಒಪ್ಪಂದಗಳನ್ನು ಆಡಿಟ್ ಮಾಡಬೇಕು. ಇನ್ನು ಮುಂದೆ ಯಾವುದೇ ಪೇಪರ್ ಲೀಕ್ ಆಗಬಾರದು. ನಿರ್ದಿಷ್ಟ ವಾರ್ಷಿಕ ಪರೀಕ್ಷಾ ಮತ್ತು ನೇಮಕಾತಿ ಕ್ಯಾಲೆಂಡರ್ ಜಾರಿಗೆ ತರಬೇಕು. ಪರೀಕ್ಷಾ ದಿನಾಂಕಗಳು, ಫಲಿತಾಂಶದ ದಿನಾಂಕಗಳು ಮತ್ತು ಉದ್ಯೋಗಕ್ಕೆ ಸೇರುವ ಸಮಯವನ್ನು ಮುಂಚಿತವಾಗಿಯೇ ಘೋಷಿಸಬೇಕು ಮತ್ತು ಅದನ್ನು ಕಡ್ಡಾಯವಾಗಿ ಪಾಲಿಸಬೇಕು. ಈ ಒಂದು ಇಡೀ ದೇಶದ ತುಂಬ ನಾವು ಇವತ್ತು ಚಾತ್ರೋನ್ ಕಿ ಗೂಂಜ್ ಒಂದು ಚಳುವಳಿ ಪ್ರಾರಂಭ ಮಾಡಿದ್ದಾರೆ ನಮ್ಮ ನೆಚ್ಚಿನ ನಾಯಕರಾದಂಥ ರಾಹುಲ್ ಗಾಂಧಿ ಅವರು. ವಿದ್ಯಾರ್ಥಿ ಆಂದೋಲನ ಅಧಿಕೃತ ಪರಿಕಲ್ಪನಾ ಎಂದು ಒಂದು ಸುಮಾರು 28 ಪ್ರಮುಖ ನಗರಗಳಲ್ಲಿ ಈ ಒಂದು ಅಭಿಯಾನ ನಡೆಯಲಿದೆ. ಜೂನ್ 25ರಿಂದ ಹಿಡ್ಕೊಂಡು ಆಗಸ್ಟ್ 9ನೇ ತಾರೀಕು ತನ ಒಟ್ಟು 40 ದಿನಗಳು 28 ಪ್ರಮುಖ ನಗರಗಳಲ್ಲಿ ಅಭಿಯಾನ ನಡೆಯಲಿದೆ. ಈ ಆಂದೋಲನದಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಪಾಟ್ನಾ, ಪ್ರಯಾಗ್ರಾಜ್ ಮತ್ತು ದೆಹಲಿ ಸೇರಿದಂತೆ ಹಲವು ನಗರಗಳಲ್ಲಿ ವಿದ್ಯಾರ್ಥಿಗಳನ್ನು ನೇರವಾಗಿ ಭೇಟಿಯಾಗಲಿದ್ದಾರೆ. ಮುಖ್ಯ ಉದ್ದೇಶ ದೇಶದಲ್ಲಿ ಸರಣಿಯಾಗಿ ನಡೆಯುತ್ತಿರುವ ಪ್ರಶ್ನೆ ಪತ್ರಿಕೆ ಸೋರಿಕೆ, ಪರೀಕ್ಷಾ ಭ್ರಷ್ಟಾಚಾರ ಮತ್ತು ಪರೀಕ್ಷಾ ಮಂಡಳಿಗಳ ವೈಫಲ್ಯದ ವಿರುದ್ಧ ವಿದ್ಯಾರ್ಥಿಗಳಿರುವ ಆಕ್ರೋಶವನ್ನು ಒಂದು ಸಂಘಟಿತ ಚಳುವಳಿಯಾಗಿ ರೂಪಿಸುವುದು. ಮೇ 3ರಂದು ನಡೆದಿದ್ದ ನೀಟ್ ಯುಜಿ 2026 ಪರೀಕ್ಷೆಯನ್ನು ಪ್ರಶ್ನೆ ಪತ್ರಿಕೆ ಸೋರಿಕೆ ಹಿನ್ನೆಲೆಯಲ್ಲಿ ಮೇ 12ರಂದು ರದ್ದುಗೊಳಿಸಿ ಸಿಬಿಐ ತನಿಖೆಗೆ ಒಪ್ಪಿಸಲಾಗಿತ್ತು. ಇದು ಲಕ್ಷಾಂತರ ವೈದ್ಯಕೀಯ ಆಕಾಂಕ್ಷಿಗಳಲ್ಲಿ ಆತಂಕ ಮೂಡಿಸಿದೆ. ಕಳೆದ 10 ವರ್ಷಗಳಲ್ಲಿ ಭಾರತದಲ್ಲಿ 89% ಪತ್ರಿಕೆ ಸೋರಿಕೆ ಪ್ರಕರಣಗಳು ವರದಿಯಾಗಿದ್ದವು. 6.5 ಕೋಟಿ ಹೆಚ್ಚು ಅಭ್ಯರ್ಥಿಗಳ ಭವಿಷ್ಯದ ಮೇಲೆ ಪರಿಣಾಮ ಬೀರಿದೆ ಎಂದು ದಾಖಲೆಗಳಲ್ಲಿ ಉಲ್ಲೇಖಿಸಲಾಗಿದೆ. ಈ ಒಂದು ಇನ್ಮುಂದೆ ವಿದ್ಯಾರ್ಥಿಗಳ ಒಂದು ಜೀವನದ ಮೇಲೆ ಆಟ ಆಡಬಾರ್ದು ಈ ಕೇಂದ್ರ ಸರ್ಕಾರ ಅಂತ ಹೇಳಿ ನಾವು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಮುಗಿಸ್ತಾ ಇದ್ದೀವಿ.